ಬೆಂಗಳೂರಿನಲ್ಲಿ ಸೂಸೈಡ್ಗೆ ಟ್ರೈ ಮಾಡಿದ್ದ ಗಾನವಿ ಚಿಕಿತ್ಸೆ ಫಲಕಾರಿಯಾಗದೆ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಸಾವನ್ನಪ್ಪಿದ್ದಾರೆ. ಈ ಗಾನವಿ ಕೇವಲ 58 ದಿನಗಳ ಹಿಂದೆ ಸೂರಜ್ ಅನ್ನೋರನ್ನ ಮದುವೆ ಆಗಿರ್ತಾರೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ಜಗಳ ಸ್ಟಾರ್ಟ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಹನಿಮೂನ್ಗೆ ಹೋಗಿದ್ದ ದಂಪತಿ ಅರ್ಧದಲ್ಲೇ ವಾಪಸ್ ಬಂದಿದ್ರು ಅಂತ ತಿಳಿದು ಬಂದಿದೆ. ಗಂಡ ಹೆಂಡತಿ ನಡುವೆ ಜಗಳ ಜಾಸ್ತಿ ಆಗಿದ್ರಿಂದ ಗಾನವಿಯನ್ನ ಆಕೆಯ ಪೋಷಕರು ಮನೆಗೆ ಕರ್ಕೊಂಡು ಬಂದಿರ್ತಾರೆ. ರಾಮಮೂರ್ತಿ ನಗರದ ಬಿ ಚನ್ನಸಂದ್ರದಲ್ಲಿರೋ ಪೋಷಕರ ನಿವಾಸದಲ್ಲೇ ಗಾನವಿ ವಾಸ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡದಿಂದ ಗಾನವಿ ಬಳಲ್ತಾ ಇದ್ರಂತೆ. ಇದು ಈಗ ಪೊಲೀಸ್ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಡಿಸೆಂಬರ್ 24ನೇ ತಾರೀಕು ಗಾನವಿ ಸೂಸೈಡ್ಗೆ ಟ್ರೈ ಮಾಡಿರ್ತಾರೆ. ತನ್ನ ರೂಮ್ನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಆಕೆಯನ್ನ ಪೋಷಕರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರು ಟ್ರೀಟ್ಮೆಂಟ್ ಕೊಟ್ಟರು ಗಾನವಿ ಆರೋಗ್ಯ ಸ್ಥಿತಿ ಗಂಭೀರವಾಗಿರುತ್ತೆ. ಜೀವ ಉಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಫಲಕಾರಿ ಆಗೋದಿಲ್ಲ. ಬ್ರೈನ್ ಡೆಡ್ ಆಗಿ ಸಾವನ್ನಪ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿಯಲ್ಲಿ ಗಾನವಿಯ ಗಂಡ ಹಾಗೂ ಅವನ ಕುಟುಂಬಸ್ಥರನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಈ ಕೇಸ್ನಲ್ಲಿ ಗಾನವಿ ಕುಟುಂಬಸ್ಥರಿಂದ ಸೂರಜ್ ಮೇಲೆ ತುಂಬಾ ಆರೋಪಗಳು ಕೇಳಿ ಬಂದಿದ್ದಾವೆ. ಅವ್ರು ಹೇಳೋ ಪ್ರಕಾರ ಈ ಸೂರಜ್ ಗಾನವಿಗೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಟ್ಟಿರ್ತಾನೆ. ಸೂರಜ್ ಗಂಡಸೇ ಆಗಿರಲಿಲ್ಲ ಅಂತ, ಅವನೊಬ್ಬ ನಪುಂಸಕ ಅಂತ ಗಾನವಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮದುವೆಗಡ್ಡು ಸೂರಜ್ ಕಡೆಯವರು ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ ಅಂತ ಅದ್ದೂರಿಯಾಗಿ ಮದುವೆ ಮಾಡಿರ್ತಾರೆ. ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿರ್ತಾರೆ. ಆದರೆ ಸೂರಜ್ ವರದಕ್ಷಿಣೆಯ ಒಡವೆಗೋಸ್ಕರ ಗಾನವಿಗೆ ಚಿತ್ರಹಿಂಸೆ ಕೊಟ್ಟಿದ್ದಂತೆ. ಮದುವೆಯಾಗಿ 1 ತಿಂಗಳಾದ್ರೂ ಗಾನವಿಯನ್ನ ಟಚ್ ಕೂಡ ಮಾಡಿರ್ಲಿಲ್ವಂತೆ. ಹನಿಮೂನ್ಗೆ ಅಂತ ಗಾನವಿ ಹೇಳಿದ್ರೆ ಪದೇ ಪದೇ ಮುಂದಕ್ಕೆ ಹಾಕೊಂಡು ಬಂದಿದ್ದಂತೆ. ಕೊನೆಗೆ ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋದಾಗ ಇಬ್ಬರ ನಡುವೆ ಏನೂ ನಡೆದಿಲ್ಲ. ಅಲ್ಲೂ ಜಗಳ ಆಗಿ ಅರ್ಧದಲ್ಲೇ ವಾಪಸ್ ಬಂದಿದ್ದಾರಂತೆ. 10 ದಿನಗಳ ಕಾಲ ಹನಿಮೂನ್ಗೆ ಅಂತ ಹೋದವರು 5ನೇ ದಿನಕ್ಕೆ ವಾಪಸ್ ಬಂದಿರ್ತಾರೆ. ಯಾಕೆ ಅಂತ ಗಾನವಿ ಮನೆಯವರು ಕೇಳಿದಾಗ ಏನೂ ಹೇಳಿರೋದಿಲ್ಲ, ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಅಂತ ಸೂರಜ್ ಕೂಗಾಡಿರ್ತಾನೆ. ಆಗ ಗಾನವಿ ಸೂರಜ್ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ, ಮನೆಗೆ ಕಳಿಸ್ಬೇಡ, ಮರ್ಯಾದೆ ಹೋಗುತ್ತೆ, ಎಷ್ಟೇ ಕಷ್ಟ ಬಂದರೂ ನಾನು ಇಲ್ಲೇ ಸಹಿಸ್ಕೊಂಡಿರ್ತೀನಿ ಅಂತ ಗಾನವಿ ಗೋಳಾಡಿರ್ತಾಳೆ. ಆದರೂ ಸೂರಜ್ ಮನಸ್ಸು ಕರಗಿರೋದಿಲ್ಲ. ತನ್ನ ಹೆಂಡತಿಯನ್ನ ತವ್ರ ಮನೆಗೆ ಕಳಿಸ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ಗಾನವಿ ಸೂಸೈಡ್ಗೆ ಟ್ರೈ ಮಾಡ್ತಾಳೆ. ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ. ಗಾನವಿ ತನ್ನದಲ್ಲದ ತಪ್ಪಿಗೆ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ.